ವಾಟ್ಸಪ್ ಓಪನ್ ಮಾಡಿದರೆ ಕಾಂಟ್ಯಾಕ್ಟ್ ನಂಬರ್ಗಳು ಏನು ತೋರಿಸ್ತಾ ಇಲ್ಲ. ವಾಟ್ಸಪ್ ಓಪನ್ ಮಾಡಿದರೆ ಈ ತರ ಕಾಂಟ್ಯಾಕ್ಟ್ ನಂಬರ್ ಈ ತರ ಬರ್ತಿದೆ. ಈ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ಬ್ಯಾಕ್ ಬನ್ನಿ ವಾಟ್ಸಪ್ಲಿಂದ. ಬಂದ ನಂತರ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ಸ್ ಓಪನ್ ಮಾಡಿ. ಸೆಟ್ಟಿಂಗ್ಸ್ ಓಪನ್ ಮಾಡಿದ ನಂತರ ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿ. ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಕೆಳಗಡೆ ಕಾಂಟ್ಯಾಕ್ಟ್ಸ್ ಅಂತಿದೆಯಲ್ಲ, ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಅಲೋ ಮೇಲೆ ಕ್ಲಿಕ್ ಮಾಡಿ. ಕಾಂಟ್ಯಾಕ್ಟ್ಸ್ಗೆ ಅಲೋ ಕೊಡಿ. ಬ್ಯಾಕ್ ಬನ್ನಿ, ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಈ ತರ ಸೆಟ್ಟಿಂಗ್ ಇಲ್ಲ ಅಂದ್ರೆ ವಾಟ್ಸಪ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ ನಂತರ ಆ್ಯಪ್ ಇನ್ಫೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಪರ್ಮಿಷನ್ ಅಂತಿದೆ, ಪರ್ಮಿಷನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕಾಂಟ್ಯಾಕ್ಟ್ಗೆ ಅಲೋ ಕೊಡಿ, ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಈ ವಿಡಿಯೋ ಏನಾದ್ರು ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ. ಇವಾಗ ಬನ್ನಿ ವಾಟ್ಸಪ್ ಓಪನ್ ಮಾಡಿ ತೋರಿಸಿ ನೋಡಿ, ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಇವಾಗ ಬ್ರೌಸಿಂಗ್ ಹಿಸ್ಟ್ರಿ ಎಲ್ಲ ಕ್ಲಿಯರ್ ಮಾಡಿ. ಕ್ಲಿಯರ್ ಮಾಡಿದ ನಂತರ ವಾಟ್ಸಪ್ ಓಪನ್ ಮಾಡಿ, ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಇವಾಗ ನೋಡಿ ಕಾಂಟ್ಯಾಕ್ಟ್ಸ್ ಎಲ್ಲ ಬಂದವು. ಈ ತರ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಕಾಂಟ್ಯಾಕ್ಟ್ಸ್ಗೆ ಅಲೋ ಇಲ್ಲ ಅಂದ್ರೆ ಆ ತರ ಪ್ರಾಬ್ಲಮ್ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ.